ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸಬ್ಬಕ್ಕಿ ಇಡ್ಲಿನ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ. ಹಾಗೆ ಅದನ್ನು ಯಾವ ಥರ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ ಅಂತ ಕರೆಕ್ಟ್ ಮೆಜರ್ಮೆಂಟಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡೋವಂಥ ಮದರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈಸಿಯಾಗಿ ಯಾವುದೇ ರಿಸ್ಕ್ ಇಲ್ಲದೆ ಮಾಡ್ಬೋದು. ಆ್ಯಂಡ್ ಹೆಲ್ದಿ ಕೂಡ ಆಗಿರುತ್ತೆ. ಸೊ ಇದಕ್ಕೆ ನಾನು ತೊಗೊಂಡಿರೋದು ಈ ಕಪ್ ಮೆಜರ್ಮೆಂಟಲ್ಲಿ. ನೀವು ಯಾವುದೇ ಕಪ್ ಮೆಜರ್ಮೆಂಟ್ ತೊಗೊಳ್ಳಿ, ಸೊ ಆ ಕಪ್ಪಲ್ಲಿ ಕರೆಕ್ಟಾಗಿ ಅಳತೆ ಮಾಡ್ಕೋಬೋದು. ಸೊ ಈ ಕಪ್ಪಲ್ಲಿ ನಾನು 3 ಕಪ್ ಅಕ್ಕಿನ ತೊಗೊತಾ ಇದ್ದೀನಿ. ಹಾಗೆ 1 ಕಪ್ಪು ಸಾಬುದಾನಿ ಅಕ್ಕಿ, ಸಬ್ಬಕ್ಕಿ ಅಂತ ಹೇಳ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಸಾಬುದಾನಿ ಏನು ಬೇಕಾದ್ರೂ ನೀವು ನೋಡಿ. ಇದನ್ನು 1 ಕಪ್ಪು. ಹಾಗೆ ಇದೇ ಕಪ್ಪಲ್ಲಿ 1 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆ್ಯಂಡ್ ಇದು 1 ಸ್ಪೂನ್ ಆಗುವಷ್ಟು, 1 ಟೀ ಸ್ಪೂನ್ ಆಗುವಷ್ಟು ಫುಲ್ಲು ಮೆಂತ್ಯನ ತೊಗೊಂಡಿದ್ದೀನಿ. ರಾ ಮೆಂತ್ಯ, ಇದು ಹುರಿದಿಲ್ಲ, ಹಸಿ ಮೆಂತ್ಯ ಇದು. ಸೊ ಬನ್ನಿ, ಇಷ್ಟನ್ನು ಇವಾಗ ವಾಶ್ ಮಾಡಿ ಚೆನ್ನಾಗಿ ನೆನೆ ಹಾಕೋಣ. ಎಲ್ಲದನ್ನು ಸಪ್ರೇಟ್ ಹಾಕಿ ವಾಶ್ ಮಾಡಬೇಕಂತೇನಿಲ್ಲ. ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀರೋ ಅಷ್ಟು ಬೇಗ ನೆನೆಯುತ್ತೆ. ಇದು ಇಲ್ಲಿರೋಂಥ ಪೌಡರ್ ಎಲ್ಲ ಹೋಗೋ ಥರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೀವು ಒಂದು 3 ಟೈಮ್ಸ್ ಆದರೂ ವಾಶ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಚೆನ್ನಾಗಿ ವಾಶ್ ಆಗಿದೆ. ಇದಕ್ಕೆ ಚೆನ್ನಾಗಿ ಒಳ್ಳೆ ಹಾಕ್ಬಿಟ್ಟು ಇದನ್ನು 5 to 6 ಅವರ್ಸು ಮಿನಿಮಮ್ ನೆನೆಯೋಕ್ಕೆ ಬಿಡಬೇಕು. ಇವಾಗ ಇದು ಚೆನ್ನಾಗಿ ನೆನ್ಕೊಂಡಿದೆ. ಸೊ ಇದನ್ನು ಇವಾಗ ಮಿಕ್ಸಿ ಬ್ಲೆಂಡರ್ಗೆ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳೋಣ, ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸೊ ಯಾರ ಹತ್ರ ಗ್ರೈಂಡರ್ ಇದೆ, ಗ್ರೈಂಡರ್ ಹಾಕೊಂಡಿದ್ರೆ ಗ್ರೈಂಡರಿಗೆ ಕೂಡ ಹಾಕೋಬೋದು. ಸೊ ಮಿಕ್ಸಿ ಕೂಡ ಹಾಕೋಬೋದು. ಸೊ ಚಾಯ್ಸ್ ಇಸ್ ಯುವರ್ಸ್. ಸೊ ನೋಡಿ, ಈ ಥರ ಸ್ಮೂತ್ ಪೇಸ್ಟ್ ಆಗೋ ಥರ, ಅಂದರೆ ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಸೊ ನಾರ್ಮಲ್ ಕನ್ಸಿಸ್ಟೆನ್ಸಿ ಇರೋ ಥರ ರುಬ್ಕೊಳ್ಳಿ ಬೇಗ. ನಾನು ತೋರಿಸಿರೋ ಅಳತೆಯಲ್ಲೇ ನೀವು ಮಾಡ್ಕೊಂಡ್ರಂತೂ ಫರ್ಮೆಂಟೇಷನ್ ಚೆನ್ನಾಗಿ ಆಗುತ್ತೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಸೊ ಎವ್ರಿ ಟೈಮ್ ನಾನು ಯೂಸ್ ಮಾಡ್ದಂಗೆ ನಾನು ಇದೇ ಟಿಪ್ಸ್ನೇ ಯೂಸ್ ಮಾಡೋದು. ಸೊ ಎವ್ರಿ ಟೈಮ್ ಕೂಡ ದೋಸೆ ಅಥವಾ ಇಡ್ಲಿ ಎರಡಕ್ಕೂ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ನೀವು ಫುಲ್ಲು ದಬ್ಬರಿಗೆ ನೀವು ಯಾವಾಗ ಟ್ರಾನ್ಸ್ಫರ್ ಮಾಡ್ಕೊತೀರೋ, ಸೊ ಕೈನ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಕೈಯಿಂದ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಈಗ ನಾನು ಮಾಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ. ಸೊ ಏನಕ್ಕೆ ಅಂದರೆ ನಮ್ಮ ಬಾಡಿಲಿರೋಂಥ ಹೀಟು ಅದಕ್ಕೆ ಟ್ರಾನ್ಸ್ಫರ್ ಆದಾಗ ಸೊ ಬೇಗ ಉಬ್ಬುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೇಳಿರ್ಬೋದು, ಒಬ್ಬರು ಕೈಲಿ ಸರಿ ಚೆನ್ನಾಗಿ ಉಬ್ಬುತ್ತೆ, ಒಬ್ಬರು ಕೈಲಿ ಸರಿ ಉಬ್ಬಲ್ಲ ಅಂತ. ಸೊ ಇದು ಸೈಂಟಿಫಿಕಾಗಿ ಕೂಡ ಪ್ರೂವ್ ಆಗಿದೆ. ಸೊ ಕೆಲವ್ರ ಬಾಡಿ ಹೀಟಿಗೆ ತಕ್ಕಂತೆ ಬೇಗ ಫರ್ಮೆಂಟೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಕೈಯಲ್ಲಿ ಚೆನ್ನಾಗಿ ಆದಷ್ಟು ಸ್ವಲ್ಪ ಹೀಟ್ ಆಗೋ ಥರನೇ ಸ್ವಲ್ಪ ಕೈಯಿಂದ ಕಲಸಿ ಚೆನ್ನಾಗಿ ಅಡಿಗೊಂದು ತಟ್ಟೆ ಮೇಲೊಂದು ತಟ್ಟೆ ದಬ್ಬಾಕಿಡಿ. ಏನಕ್ಕೆ ಅಂತ ಅಂದರೆ ಇನ್ ಕೇಸ್ ಸರಿ ಜಾಸ್ತಿ ಉಕ್ಕಿದ್ರೆ ಸಮ್ಮರಲ್ಲಿ ಜಾಸ್ತಿ ಉಕ್ಕಿಬಿಡುತ್ತೆ. ಸೊ ಅವಾಗ ಕೆಳಗೆ ಬಿದ್ರೂ ಕೂಡ ವೇಸ್ಟ್ ಆಗಬಾರ್ದು ಅಂತ ಕೆಳಗೊಂದು ಪ್ಲೇಟ್ ಅದು ಎಲ್ಲ ಟೈಮು ಹಾಕ್ತೀನಿ. ಸೊ ನೋಡಿ, ಇವಾಗ ಮಾರ್ನಿಂಗ್ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ, ಸೊ ಫುಲ್ಲು ಫ್ಲಫಿಯಾಗಿ ಬಂದಿದೆ. ಇವಾಗ ಇದನ್ನು ಮತ್ತೆ ಚೆನ್ನಾಗಿ 10 ಸಲ ಕಲೆ ಹಾಕ್ಬಿಡೋಣ. ಅಂದರೆ ನೀಟಾಗಿ ಅದು ಫರ್ಮೆಂಟ್ ಆಗಿರೋ ಅಂಥದ್ದು ಸೊ ಬ್ಯಾಟರ್ ಫಾರ್ಮ್ಗೆ ಬರೋ ಥರನ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಸಪ್ರೇಟ್ ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಮಕ್ಕಳಿಗೋಸ್ಕರ ಸ್ವಲ್ಪ ಹೆಲ್ದಿಯಾಗಿ ಟ್ರೈ ಮಾಡೋಣ ಅಂತ ಹೇಳಿ. ಸೊ ನಾರ್ಮಲ್ ಇಡ್ಲಿ ಬೋರ್ ಆಗಿರುತ್ತಲ್ವ ಯಾವಾಗಲೂ. ಸೊ ಅದಕ್ಕೋಸ್ಕರ ಇದು ಮೊರಿಂಗಾ ಲೀವ್ಸ್ ಪೌಡರ್, ಅಂದರೆ ನುಗ್ಗೆ ಸೊಪ್ಪಿನ ಪೌಡರ್ನ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಇದನ್ನು ಡ್ರೈ ಮಾಡಿ ಪೌಡರ್ ಮಾಡಿ ಹಾಕಿರೋದು. ಸೊ ಬೇಕಂದರೆ ವೀಡಿಯೋನ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಸೊ ನೀವು ಅದೇ ಥರ ಮಾಡ್ಕೋಬೋದು. ಇದು ಟೇಸ್ಟ್ನ ಎನ್ಹಾನ್ಸ್ ಮಾಡೋದಲ್ಲದೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ದೋಸೆ, ರೊಟ್ಟಿ, ಚಪಾತಿಗೆಲ್ಲನ ಈ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಸೊಪ್ಪನ್ನ ಬೇಯಿಸಿ ಹಾಗೆ ಕೊಡೋದ್ರಿಂದ ಮಕ್ಕಳು ಖಂಡಿತವಾಗ್ಲೂ ತಿನ್ನೋದಿಲ್ಲ. ಸೊ ಈ ರೀತಿಯಾಗಿ ನಾವು ಸ್ವಲ್ಪ ಟಿಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಹೆಲ್ತಿಗೂ ಕೂಡ ಒಳ್ಳೆಯದು, ಹಾಗೆ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮದರ್ಸ್ಗೆ ಅಂತ ಹೇಳಿ. ಸೊ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತೀನಿ. ಯೂಸ್ ಆದರೆ ನೀವು ಕೂಡ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇವಾಗ ಇಡ್ಲಿ ಬ್ಯಾಟರ್ಗೆ ಸ್ವಲ್ಪ ಉಪ್ಪನ್ನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸೊ ಇಡ್ಲಿನ ಬೇಯಿಸೋದಕ್ಕೆ ಇಟ್ಕೊಳ್ಳೋಣ. ಅದಕ್ಕಿಂತ ಒಂದು ಸಿಂಪಲ್ ಟಿಪ್ಸ್ ಕೂಡ ಇದೆ. ಈ ಡಾಟ್ ಇರೋ ಕಡೆ ಕೆಳಗೆ ಇಡ್ಲಿದು ಸ್ಟ್ಯಾಂಡ್ ಬರಬೇಕು. ಸೊ ಇಡ್ಲಿ ಇರೋವಂಥ ಕಡೆ ಅಂದರೆ ಇದನ್ನು ಕರೆಕ್ಟಾಗಿ ಬರಬೇಕು. ಸೊ ಆವಾಗ ಚೆನ್ನಾಗಿ ಬರುತ್ತೆ. ನಾವೇನು ಮಾಡ್ತೀವಿ, ಡಾಟ್ ಕೆಳಗಡೆನೇ ಡಾಟ್ ಬರೋ ಥರ ಈ ಥರ ಸೆಟ್ ಮಾಡಿಬಿಡ್ತೀವಿ. ಸೊ ಆವಾಗ ನೀಟಾಗಿ ಕುಕ್ ಆಗಲ್ಲ, ಹಚ್ಕೊಳ್ಳುತ್ತೆ. ಸೊ ಹಿಂಗಿದ್ರೆ ಕೆಳಗಡೆ ಇರೋವಂಥ ಇಡ್ಲಿದು ಸ್ಟೀಮು ಮೇಲ್ಗಡೆ ಹೋಲಲ್ಲಿ ಹಾಸಿ ನೀಟಾಗಿ ಆಚೆ ಹೋಗುತ್ತೆ. ಸೊ ಆವಾಗ ನೀಟಾಗಿ ಕ್ಲೀನಾಗಿ ಬೇಯುತ್ತೆ.
ಪ್ಲೇಟ್ಗೆ ಬ್ಯಾಟರ್ನ ಹಾಕಿ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಇರೋದೇ ಫೈನಲ್ ಸ್ಟೆಪ್ಪು. ಸೊ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಿ. ಸೊ ನಮ್ಮ ಟೈಮಿಂಗ್ಸಲ್ಲಿ ನಾನು ನೋಡ್ಕೊಂಡಿರಬೇಕಾದ್ರೆ 20 ಮಿನಿಟ್ಸ್ ಸಾಕಾಗುತ್ತೆ. ಸೊ ನೀವು ಇಡೋ ಪಾತ್ರೆ ಮೇಲೆ ಅಳತೆ ಮೇಲೆ ಗೊತ್ತಾಗುತ್ತೆ. ಸೊ ನೋಡಿಕೊಂಡು ಚೆನ್ನಾಗಿ ಬೆಂದಿದೆ ಅಲ್ವಾ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಅಂತ ಬೇಗ ಪಟಾಪಟ ಅಂತ ಹೇಳಿ ಕತ್ತರಿ ತೊಗೊಂಡು ಅಲ್ಲ ಚಾಕು ತೊಗೊಂಡು ತರಕಾರಿನ ಕಚ ಕಚ ಅಂತ ಕತ್ತರಿಸಿ ಬೆಳ್ಳುಳ್ಳಿನ ಬಜ ಬಜ ಅಂತ ಬಜ್ಜಿ ಮಾಡ್ಕೊಂಬೋಣ. ಹಾಗೆ ಒಂದು ಪ್ಯಾನ್ಗೆ ಅಥವಾ ಕುಕ್ಕರ್ಗೆ ಎಣ್ಣೆ ಹಾಕಿ ಚಟಪಟ ಅಂತ ಸಿಡಿಸೋದಕ್ಕೆ ಸಿಡಿಗಳನ್ನ ಹಾಕಿರಿ. ಅಂದರೆ ಸಾಸಿವೆನ ಜೀರಿಗೆನ ಹಾಕಿ ಅದ್ರ ಜೊತೆಗೆ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಜೊತೆಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಸಿಡಿಸಿ. ಸೊ ಅದಾದ ತಕ್ಷಣ ನೆಕ್ಸ್ಟು ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಡಿರೋವಂಥದ್ದು. ನೆಕ್ಸ್ಟ್ ನಿಮ್ಮ ಮನೇಲಿ ಯಾವ್ದ್ಯಾವ ತರಕಾರಿ ಇದೆ, ಯಾವ್ದಾವ ತರಕಾರಿನ ಕಟ್ ಮಾಡ್ಕೊಂಡಿದ್ರೆ ಎಲ್ಲ ತರಕಾರಿನೂ ಕೂಡ ಅದಕ್ಕೆ ಹಾಕಿ ಹಸಿ ಸ್ಮೆಲ್ಲು ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ನೆಕ್ಸ್ಟ್ ಇವಾಗ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಹೆಸರುಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹೆಸರುಬೇಳೆನ ಹಾಕೋದ್ರಿಂದ ಸ್ವಲ್ಪ ದಾಲ್ ಕನ್ಸಿಸ್ಟೆನ್ಸಿ ಬರೋದ್ರಿಂದ ಚೆನ್ನಾಗಿರುತ್ತೆ ಪಲ್ಯ. ಅದು ಸಾಂಬಾರು ಥರನೂ ಇರುತ್ತೆ, ಹಾಗೆ ಪಲ್ಯ ಥರನೂ ಕೂಡ ಇರುತ್ತೆ. ಅದಕ್ಕೆ ಇವಾಗ ಖಾರದ ಪುಡಿ, ಹಾಗೆ ಪಲ್ಯದ ಪೌಡರು ಮನೆಯಲ್ಲೇ ಮಾಡ್ಕೊಂಡಿರೋದು, ಅರಿಶಿನ, ರಸಂ ಪೌಡರು, ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಅದ್ರ ಜೊತೆ ಮೇಲೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೈ ಆಡಿ ಚೆನ್ನಾಗಿ 1 ಕುದಿ ಬರೋವರೆಗೂ ವೆಯ್ಟ್ ಮಾಡಿ. 1 ಕುದಿ ಬಂದ ತಕ್ಷಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ಸ್ನ ಕೂಗಿಸಿದ್ರೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ಇವಾಗ ಲಂಚ್ ಬಾಕ್ಸಿಗೆ ಪಪ್ಪಾಯನ ಕಟ್ ಮಾಡಿ ಬೇಗ ರೆಡಿ ಮಾಡೋಣ. ಸೊ 2 ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ, ಒಂದು ದೊಡ್ಡ ಮಗನಿಗೆ, ಒಂದು ಚಿಕ್ಕ ಮಗಳಿಗೆ ಅಂತ ಹೇಳಿ. ಸೊ 2 ಬಾಕ್ಸ್ಗೂ ಕೂಡ ಪಪ್ಪಾಯನ ಕಟ್ ಮಾಡಿ ಬೇಗ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಹಾಕ್ಕೊಳ್ಳೋಣ. ಸೊ ಪಪ್ಪಾಯನ ಕಟ್ ಮಾಡಿ ಹಾಕ್ಕೊಳ್ಳೋ ಗ್ಯಾಪಲ್ಲಿ ಇಡ್ಲಿ ಆಲ್ರೆಡಿ ಬೆಂದು ಹೋಗಿದೆ. ಸೊ ಇಡ್ಲಿ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ನಾನೇನು ಬೇರೆ ಹೇಳೋಂಗಿಲ್ಲ. ಸೊ ಟಚ್ ಮಾಡಿ ನೋಡಿದ್ರೆ ಸಾಕು, ಕೈಗೆ ಮೆತ್ಕೊತಿಲ್ಲ ಅಂತಂದರೆ ಇಡ್ಲಿ ಕಂಪ್ಲೀಟಾಗಿ ಬೆಂದಿದೆ ಅಂತ. ಸೊ ಮಲ್ಲಿಗೆ ಇಡ್ಲಿ ಅಂದರೆ ತಪ್ಪಾಗಲ್ಲ. ಇದಕ್ಕೆ ಹೊಸ ಹೆಸರು ಕೊಡೋದಾದರೆ ಸಬ್ಬಕ್ಕಿ ನುಗ್ಗೆ ಸೊಪ್ಪಿನ ಇಡ್ಲಿ ಅಂತ ಕೊಡ್ಬೋದು, ಅಥವಾ ಸಾಬುದಾನ ನುಗ್ಗೆ ಸೊಪ್ಪಿನ ಇಡ್ಲಿ ಅಂತ ಕೊಡ್ಬೋದು. ಸೊ ನೀವೇನು ಕೊಡ್ತೀರಾ ಕಮೆಂಟ್ ಮಾಡಿ. ಸೊ ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿದೆ ಆ್ಯಂಡ್ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಾರ್ಮಲ್ ಇಡ್ಲಿನ ತಿಂದು ಬೇಜಾರಾಗಿರೋರು ಖಂಡಿತ ಇಡ್ಲಿನ ಟ್ರೈ ಮಾಡಿ. ಸೊ ಅದೇ ಗ್ಯಾಪಲ್ಲಿ ಕುಕ್ಕರ್ ಲಿಡ್ ಕೂಡ ಓಪನ್ ಮಾಡಿಬಿಟ್ಟು ಮತ್ತಿನೇನು ತಟ್ಟೆಗೆ ಹಾಕ್ಕೊಂಡು ತಿಂತಾ ಇರೋದು ಅಷ್ಟೇ. ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ, ಸಾಫ್ಟ್ನೆಸ್ ಕೂಡ ಹಾಗೆ ಇರುತ್ತೆ. ಈ ಎರಡದು ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ಕರೆಕ್ಟಾಗಿ ಬರುತ್ತೆ ಇದು. ಸೊ ಟ್ರೈ ಮಾಡಿ, ಮರಿಬೇಡಿ. ನೆಕ್ಸ್ಟ್ ಇವಾಗ ಇಡ್ಲಿನ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತೇಳಿ. ಸೊ ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿದ್ರೆ, ಮಲ್ಲಿಗೆ ಇಡ್ಲಿ ಥರನೇ ಇದೆ. ಇದು ಅನ್ಸೋದೇ ಇಲ್ಲ ಇದು ನುಗ್ಗೆ ಸೊಪ್ಪೆಲ್ಲ ಹಾಕಿದ್ರೆ ಹೊರಟಾಗುತ್ತೆ ಅಂತಾರೆ, ಬಟ್ ಖಂಡಿತ ಆಗಲ್ಲ. ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಹೊರಟು ಆಗಲ್ಲ, ಏನಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಟ್ರೈ ಮಾಡಿ. ನೆಕ್ಸ್ಟ್ ಇವಾಗ ಗೋಲ್ಡನ್ ಮಿಲ್ಕ್ನ ತಯಾರು ಮಾಡ್ತಾಯಿದ್ದೀನಿ. ಸೊ ಗೋಲ್ಡನ್ ಮಿಲ್ಕಿಗೆ ಗೋಲ್ಡ್ ಹಾಕ್ತೀನಾ? ಖಂಡಿತ ಇಲ್ಲ. 1 ಲೋಟ ನೀರು ಹಾಕ್ಬಿಟ್ಟು ಅದಕ್ಕೆ ಬೇಕಾದಷ್ಟು ನಾನು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಏನಿಲ್ಲ, ಮನೆಯಲ್ಲೇ ಬೆಳೆದಿರೋ ಅಂಥ ಅರಿಶಿನ ಮತ್ತು ಅದಕ್ಕೆ ಮೆಣಸನ್ನು ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಪೌಡರ್ನ ಹಾಕಿ ಹಾಲನ್ನು ಹಾಕಿ ಕುದಿ ಬರೋದಕ್ಕೆ ವೆಯ್ಟ್ ಮಾಡಬೇಕು. ಸೊ ಇದು ಕುದಿ ಬಂದಮೇಲೆ ಗೋಲ್ಡನ್ ಮಿಲ್ಕ್ ತಯಾರಾಗುತ್ತೆ. ಇವಾಗ ಲಂಚ್ ಬಾಕ್ಸಿಗೆ ನಾನು ಹೇಳಿದ್ನಲ್ವ ಇಬ್ಬರಿಗೆ ರೆಡಿ ಮಾಡ್ತಿರೋದು ಅಂತ. ಸೊ ಇಬ್ಬರಿಗೂ ಬಾಕ್ಸಿಗೆ ಇಡ್ಲಿನ ಹಾಕ್ಬಿಟ್ಟು ರೆಡಿ ಮಾಡೋಣ. ಬೇಗ ಪ್ಯಾಕ್ ಮಾಡಿ. ಹಂಚ್ಬೇಕು ತಮಗೆ ಎರಡನ್ನು. ಏನ್ ಕಿತ್ತಾಕ್ತಿರೋದಲ್ಲಿ? ಹೋಗಿ ರೆಡಿ ಆಗು ಬೇಗ. ಅಲ್ಲೆರಡು ನ್ಯಾಪ್ಕಿನ್ ತಂಬು.
ಸೊ ಇವಾಗ ಹಾಲು ಕುದಿ ಬರ್ತಾ ಇದೆ. ಸೊ ಕುದಿ ಬಂದಿದೆ ತಕ್ಷಣವೇ ಹಾಲನ್ನು ತಣ್ಣಗಾಗೋದಕ್ಕೆ ಸ್ವಲ್ಪ ಬಿಡಿ. ಸೊ ಅಂದರೆ ಲುಕ್ ವಾಮ್ ಅಂತಾರಲ್ವ, ಸೊ ಉಗುರು ಬೆಚ್ಚಗಾಗೋಷ್ಟು ನೀವು ಎಷ್ಟು ಬಿಸಿ ಕುಡಿತೀರೋ ಅಷ್ಟು ಬಿಟ್ಟು ರೆಡಿ ಟು ಸರ್ವ್ ಅನ್ನೋ ಟೈಮಲ್ಲಿ ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಏನು ಹಾಕ್ಕೋಬೇಕು ಹೇಳಿ, ಬೆಲ್ಲ. ಎಸ್, ಬೆಲ್ಲನಾದರೂ ಹಾಕ್ಕೋಬೋದು, ಜೇನುತುಪ್ಪನಾದರೂ ಹಾಕ್ಕೋಬೋದು. ಸೊ ಹಾಕ್ಕೊಂಡು ಕುಡಿದ್ರೆ ಶೀತ ಕೆಮ್ಮಿಗೆಲ್ಲ ಮನೆ ಮದ್ದು ಅಂತಲೇ ಹೇಳ್ಬೋದು ಈ ಹಾಲು. ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಏನಾದರೂ ಹೊಸ ಕಂಟೆಂಟ್ಗಳು ಮುಖಾಂತರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.